ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ವಿಜ್ಞಾನ. ಕ್ಲಾಸ್ 10th ವಿಜ್ಞಾನ ಎಕ್ಸಾಮ್ ದಿನಾಂಕ 20/6/2024 ನಡೆದ ಎಕ್ಸಾಮ್ ಎರಡನೇದ್ದು. ಕ್ಲಾಸ್ 10th ವಿಜ್ಞಾನ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ವಿಷಯ ವಿಜ್ಞಾನ ದಿನಾಂಕ 20/6/2024 ನಡೆದ ಗರಿಷ್ಠ ಅಂಕ 80. ಈಗ ಭಾಗ 1 ಎ ನೋಡೋಣ. ಭಾಗ ಎ ಭೌತ ವಿಜ್ಞಾನ. ಬಹುವಾಕ್ಯ ಪ್ರಶ್ನೆಗಳು. ಪ್ರಶ್ನೆ 1. ಒಂದು ಪಿನ್ ಮಸೂರದಿಂದ ಮಿಥ್ಯೆ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಪಿನ್ ಮಸೂರದ ಮುಂದೆ ಇರಿಸಬೇಕಾದ ಸ್ಥಾನ. ಸೊ ABCDಯಲ್ಲಿ ಡಿ ಪ್ರಧಾನ ಸಂಗಮ F1 ಮತ್ತು ದ್ವಿಕೇಂದ್ರ ಓಗಳ ಮಧ್ಯ. ಉತ್ತರ ಡಿ. ಪ್ರಶ್ನೆ 2. ಶಬ್ದಕೋಶದಲ್ಲಿ ಇರುವ ಚಿಕ್ಕ ಅಕ್ಷರಗಳನ್ನು ಓದಲು ಈ ಕೆಳಗೆ ನಮೂದಿಸಿದ ಮಸೂರಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆಯನ್ನು ನೀಡುತ್ತೀರಿ? ಉತ್ತರ ABCDಯಲ್ಲಿ ಉತ್ತರ ಸಿ 5 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಪಿನ್ ಮಸೂರ. ಉತ್ತರ ಸಿ. ಪ್ರಶ್ನೆ 3. ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡಿನ ಒಳಭಾಗದಲ್ಲಿನ ಕಾಂತಕ್ಷೇತ್ರ. ABCDಯಲ್ಲಿ ಉತ್ತರ ಎ ಎಲ್ಲ ಬಿಂದುಗಳಲ್ಲಿ ಸಮಾನವಾಗಿರುತ್ತದೆ. ಉತ್ತರ ಎ ಎಲ್ಲ ಬಿಂದುಗಳಲ್ಲಿ ಸಮಾನವಾಗಿರುತ್ತದೆ. ಪ್ರಶ್ನೆ 4. ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದೆ. ಆಗ ಆ ಬೆಳಕಿನ ಕಿರಣದ ವೇಗ ಮತ್ತು ವಕ್ರೀಭವನಗೊಳ್ಳುವ ರೀತಿ ಕ್ರಮವಾಗಿ. ಉತ್ತರ ABCDಯಲ್ಲಿ ಉತ್ತರ ಬಿ ಕಡಿಮೆಯಾಗುತ್ತದೆ ಮತ್ತು ಲಂಬವಾದ ಕಡೆಗೆ ಬಾಗುತ್ತದೆ. ಉತ್ತರ ಬಿ ಕಡಿಮೆಯಾಗುತ್ತದೆ ಮತ್ತು ಲಂಬವಾಗುತ್ತದೆ. ಪ್ರಶ್ನೆ 5. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳನ್ನು ಚಿಹ್ನೆಗಳನ್ನು ಬರೆಯಿರಿ. ಉತ್ತರ ಸೇರ್ಪಡೆ ಇಲ್ಲದ ದಾಟಿದ ತಂತಿ. ಎರಡನೇದು ವೋಲ್ಟ್ ಮೀಟರ್. ಉತ್ತರ 1ನೇದು. ಇದು ಉತ್ತರ 2ನೇದು. ಪ್ರಶ್ನೆ 6. ಸಾಮರ್ಥ್ಯ -4.0D ಇರುವ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಯಾವ ವಿಧದ ಮಸೂರು ಆಗಿರುತ್ತದೆ? ಉತ್ತರ ಇಲ್ಲಿ ಸಾಮರ್ಥ್ಯ P -4.0D F P = 1/F F = 1/F F = 1/4. So F = -0.25 m. ಸಾಮರ್ಥ್ಯವು ಋಣಾತ್ಮಕವಾಗಿರುವುದರಿಂದ ಇದು ನಿಮ್ನ ಮಸೂರದ. ಪ್ರಶ್ನೆ 7. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಸುರುಳಿ 1, ಸುರುಳಿ 2, ಸುರುಳಿ 3 ಚಿತ್ರದಲ್ಲಿ ತೋರಿಸಿರುವಂತೆ ಸಿ ಸುರುಳಿ 2ಕ್ಕೆ ಸಂಪರ್ಕಿಸಲಾಗಿರುವ ಪ್ಲಗ್ಗೆ ಕೀಯನ್ನು ಸೇರಿದಾಗ ಉಳಿದಿರುವ ಯಾವ ಸುರುಳಿಯಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ? ಏಕೆ? ಉತ್ತರ ಸುರುಳಿ 1ರಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಎರಡನೇದು ಸುರುಳಿಯ 3ಕ್ಕಿಂತ ಸುರುಳಿ 1ರಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾಗಿದೆ. ನೆಕ್ಸ್ಟ್ ಪಾಯಿಂಟ್, ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಪ್ರವಾಹವು ಹೆಚ್ಚಾಗುತ್ತದೆ. ಪ್ರಶ್ನೆ 8. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಉತ್ತರ ಬೆಳಕಿನ ವಕ್ರೀಭವನ ನಿಯಮಗಳು. 1ನೇದು ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಈ 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ಪಾಯಿಂಟು, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪಥವು ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಅಥವಾ sin I - sin R = ಸ್ಥಿರಾಂಕ. ಪ್ರಶ್ನೆ 9. ಒಂದು ನಿಮ್ನ ಮಸೂರದ ಸಂಗಮ ದೂರ 25 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು?
ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂಥ ವಿ ಈಕ್ವಲ್ ಟು -20 ಸೆಂಟಿಮೀಟರ್, ಎಫ್ ಈಕ್ವಲ್ ಟು -25 ಸೆಂಟಿಮೀಟರ್, ಯು ಈಕ್ವಲ್ ಟು ಕ್ವಶನ್ ಮಾರ್ಕ್. 1 by v equal to -1 by u equal to 1 by f, -1 by u equal to 1 by f equal -1 by v, 1 by u equal to -1 by f plus 1 by v. So 1 by u equal to 1 by v equal to 1 by f, 1 by u equal to 1 by 20 minus 1 by 1 by 20. So 1 by equal to 1 by 20 plus 1 by 25. So LCM, both are LCM 100. So 1 by u equal to -5 plus 4 divided by 100. So 1 by u equal to 1 by -1 by 100. So u equal to -100 centimeter. So ಮಸೂರ ದೂರ 100 centimeter. So ವರ್ಧನೆ m equal to v by u. So -20 by -100 is 1 by 5. So ವರ್ಧನೆ m equal to +0.5. ಪ್ರಶ್ನೆ 10. ಒಂದು ವಸ್ತುವನ್ನು ಪಿನ್ ಮಸೂರ F1 ಮತ್ತು 2F1ಗಳ ಮಧ್ಯೆ ಸೇರಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಉತ್ತರ ನೋಡಿ, ಇಲ್ಲಿ 2F1 F1 F1 2F1 ಈ ಚಿತ್ರವನ್ನು ಅಂದವಾಗಿ ತೆಗೆಯಿರಿ. ಪ್ರಶ್ನೆ 11. ಜೈವಿಕ ಅನಿಲ ಸ್ಥಾವರದಲ್ಲಿರುವ ಪಾಚಕದ ಕಾರ್ಯವನ್ನು ತಿಳಿಸಿ. ಈ ಉತ್ತರ ನೋಡೋಣ. ಉತ್ತರ ಎ, ಜೈವಿಕ ಅನಿಲ ಸ್ಥಾವರದಲ್ಲಿರುವ ಪಾಚಕದ ಕಾರ್ಯ. ಇಲ್ಲಿ ಆಕ್ಸಿಜನ್ ರಹಿತ ಉಸಿರಾಟದ ನಡೆಸುವ ಸೂಕ್ಷ್ಮಾಣುಗಳು ಸಗಣಿ ಬಗ್ಗಡದಲ್ಲಿರುವ ಸಂಕೀರ್ಣ ಸಂಯುಕ್ತಗಳನ್ನು ವಿಘಟಿಸುತ್ತದೆ. ಇಲ್ಲಿ ವಿಘಟನಾ ಕ್ರಿಯೆಯು ಪೂರ್ಣಗೊಂಡು ಜೈವಿಕ ಅನಿಲ ಬಿಡುಗಡೆಯಾಗುತ್ತದೆ. ಕ್ವಶನ್ 11ರಲ್ಲಿ ಉತ್ತರ 1ನೇದಾಯಿತು. ಬಿ, ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ ಎಂದು ಸ್ಪಷ್ಟೀಕರಿಸುವ ಇದರ 4 ಗುಣಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ನೋಡೋಣ. ಪ್ರಶ್ನೆ ಬಿಗೆ ಉತ್ತರ, ಜೈವಿಕ ಅನಿಲದ 75% ಮಿಥೇನ್ ಅನಿಲವಿರುತ್ತದೆ. ಇದು ಶೇಷ ಉಳಿಸದೆ ಹೊಗೆ ರಹಿತವಾಗಿ ಉರಿಯುತ್ತದೆ. ಇದರ ಶಾಖ ದಕ್ಷತೆ ಹೆಚ್ಚು. ಬೆಳಕನ್ನು ಪಡೆಯಲು ಇದನ್ನು ಬಳಸಬಹುದು. ಉಳಿಕೆಯ ಒಗ್ಗಡವನ್ನು ಅತ್ಯುತ್ತಮ ಗೊಬ್ಬರವಾಗಿ ಬಳಸಲಾಗುತ್ತದೆ. ಹೆಚ್ಚಿನ ಪ್ರಮಾಣದ ಜೈವಿಕ ತ್ಯಾಜ್ಯ ಮತ್ತು ಕೊಳಚೆ ಪದಾರ್ಥಗಳ ಬಳಕೆಯು ತ್ಯಾಜ್ಯ ವಿಲೇವಾರಿಯಾಗಿ ದಕ್ಷ ಮತ್ತು ಕ್ಷೇಮಕರ ವಿಧಾನವಾಗಿದೆ. ಪ್ರಶ್ನೆ 11ರಲ್ಲಿ ಅಥವಾ ಪ್ರಶ್ನೆ ಇದೆ ನೋಡ್ರಿ. ಎ, ಉತ್ತಮ ಶಕ್ತಿ ಆಕಾರವು ಹೊಂದಿರುವ ಯಾವುದಾದರೂ 4 ಗುಣಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ನೋಡೋಣ. ಸೊ ಪ್ರಶ್ನೆ 11ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತಮ. ಎ, ಉತ್ತಮ ಶಕ್ತಿ ಆಕಾರ ಹೊಂದಿರುವ ಗುಣಗಳು. 1ನೇದು, ಪ್ರತಿ ಘಟಕ ಪರಿಮಾಣ ಮತ್ತು ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡಬೇಕು. ಅದು ಸುಲಭವಾಗಿ ದೊರೆಯಬೇಕು. ಅದು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗಬೇಕು. ಅದು ಮಿತವ್ಯಯಕಾರಿಯಾಗಿರಬೇಕು. ಪ್ರಶ್ನೆ 11ರಲ್ಲಿ ಅಥವಾ ಪ್ರಶ್ನೆಯಲ್ಲಿ ಬಿ ಪ್ರಶ್ನೆ, ಸೌರಕೋಶಗಳ ಪ್ರಮುಖ ಅನುಕೂಲಗಳನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಬಿ ಪ್ರಶ್ನೆಗೆ ಉತ್ತರ, ಸೌರಕೋಶಗಳ ಪ್ರಮುಖ ಅನುಕೂಲಗಳು: ಅವು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ. ಯಾವುದೇ ಕೇಂದ್ರೀಕರಿಸುವ ಸಾಧನ ಸಹಾಯವಿಲ್ಲದೆ ಅವು ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತದೆ. ಕಡಿಮೆ ನಿರ್ವಹಣೆ ಅಗತ್ಯ ಹೊಂದಿದೆ. ಮುಂದಿನ ಪಾಯಿಂಟ್, ಜನರು ತಲುಪಲಾಗದಂತಹ ಅಥವಾ ವಿದ್ಯುತ್ ತಂತಿ ಅಳವಡಿಸಲು ಸಾಧ್ಯವಾಗದ ದುರ್ಗಮ ಪ್ರದೇಶ ಅಥವಾ ಅತಿ ಅಳವಡಿಸಲು ಹೆಚ್ಚು ಖರ್ಚಾಗುವ ಪ್ರದೇಶ ವ್ಯಾವಹಾರಿಕವಾಗಿ ಲಾಭದಾಯಕವಲ್ಲದ ಪ್ರದೇಶಗಳಲ್ಲೂ ಸೌರ ಫಲಕಗಳನ್ನು ಅಳವಡಿಸಬಹುದು. ಪ್ರಶ್ನೆ 12ರಲ್ಲಿ ಪ್ರಶ್ನೆ ಎ, ದಿಕ್ಸೂಚಿ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗಗಳನ್ನು ವಿವರಿಸಿ. ಪ್ರಶ್ನೆ 12ರಲ್ಲಿ ಎ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ ಎ, ದಿಕ್ಸೂಚಿ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಎಳೆಯಬಹುದು. ಬಿಳಿ ಹಾಳೆ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಿ. 2ನೇ ಪಾಯಿಂಟ್, ದಂಡಕಾಂತದ ಉತ್ತರ ಧ್ರುವ ಬಳಿ ದಿಕ್ಸೂಚಿಯನ್ನು ನೀಡಿ ದಿಕ್ಸೂಚಿಯ ದಕ್ಷಿಣ ಧ್ರುವದ ದಂಡಕಾಂತದ ಉತ್ತರ ಧ್ರುವ ಕಡೆಗೆ ತಿರುಗುತ್ತದೆ. ಆ ಬಿಂದುಗಳನ್ನು ಗುರುತಿಸಿ. ನೆಕ್ಸ್ಟ್ ಪಾಯಿಂಟ್, ದಿಕ್ಸೂಚಿ ಉತ್ತರ ಧ್ರುವದ ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವದ
ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಲು ಆ ಬಿಂದುಗಳನ್ನು ಗುರುತಿಸಿ. ಪ್ರಶ್ನೆ 12 ಅಲ್ಲಿ ಬಿ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಎರಡು ಗುಣಗಳನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ ಬಿ ಪ್ರಶ್ನೆಗಿಂತ ಮುಂಚೆ ನಾವು ಕೆಲವೊಂದು ಪಾಯಿಂಟ್ಸ್ ನೋಡಿದೆ. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯನವಾದ ವಕ್ರರೇಖೆಯಿಂದ ಸೇರಿಸಿ ಈ ವಕ್ರರೇಖೆ ಕಾಂತೀಯ ಬಲರೇಖೆಗಳನ್ನು ಪ್ರದರ್ಶಿಸುತ್ತದೆ. ಈಗ ಬಿ ಉತ್ತರ ನೋಡೋಣ. ಕಾಂತೀಯ ಬಲರೇಖೆಗಳ ಎರಡು ಗುಣಗಳು, ಇದರಿಗೆ ಯಾವುದೋ ಎರಡು ಬರಿಬಹುದು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಅದೇ ರೀತಿ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವ ಕಡೆಗೆ ಕಾಂತೀಯ ಬಲರೇಖೆಗಳಿರುತ್ತವೆ. ಸೊ ನೆಕ್ಸ್ಟ್ ಪಾಯಿಂಟು, ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಿಗೆ ಇರುತ್ತವೆ. ನೆಕ್ಸ್ಟ್ ಪಾಯಿಂಟು, ಕಾಂತೀಯ ಬಲರೇಖೆಗಳ ದಟ್ಟಣೆಯ ಹೆಚ್ಚಾಗಿದ್ದಲ್ಲಿ ಕಾಂತಶಾಸ್ತ್ರದ ಬಲವು ಹೆಚ್ಚಾಗುತ್ತದೆ. ಸೊ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಪ್ರಶ್ನೆ 12ರಲ್ಲಿ ಅಥವಾ ಪ್ರಶ್ನೆಯಲ್ಲಿ ಎ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಮತ್ತು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ 12ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಗೆ ಎ ನೋಡೋಣ ಉತ್ತರ. ಅಲ್ಯೂಮಿನಿಯಂ ಒಂದು ಚಿಕ್ಕ ಸಲಾಕೆಯನ್ನು ಎರಡು ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ. ಎರಡನೇ ಪಾಯಿಂಟು, ಒಂದು ಶಕ್ತಿಯುತ ಕುದುರೆಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರ ಮೇಲ್ಮುಖವಾಗಿರುವಂತೆ ಆ ಎರಡು ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ನೆಕ್ಸ್ಟ್ ಪಾಯಿಂಟು, ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ನೆಕ್ಸ್ಟ್ ಪಾಯಿಂಟ್, ಈಗ ಅದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ನೆಕ್ಸ್ಟ್ ಪಾಯಿಂಟ್, ಆ ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸೊ ಮುಂದಿನ ಪಾಯಿಂಟ್, ಸಲಾಕೆಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದ ಅದರ ಉದ್ದಕ್ಕೆ ಲಂಬವಾಗಿರುವ ಒಂದು ಬಲವನ್ನು ಅನುಭವಿಸುತ್ತದೆ. ಪ್ರಶ್ನೆ 12ರಲ್ಲಿ ಎ ಬಿ ಮುಗಿತು, ಬಿ ಮುಗಿತು. ಈ ಪ್ರಶ್ನೆ ಬಿ ನೋಡ್ರಿ. ಒಂದು ಸರಳ ವಿದ್ಯುತ್ ಮೋಟಾರವನ್ನು ವಾಣಿಜ್ಯ ಮೋಟಾರ್ ಆಗಿ ಹೇಗೆ ಪರಿವರ್ತಿಸಲಾಗುವುದು? ಈ ಪ್ರಶ್ನೆ ಉತ್ತರಕ್ಕೆ ನೋಡೋಣ. ಬಿ ಉತ್ತರ ಬಿ ನೋಡೋ. ಸ್ಥಿರವಾದ ಕಾಂತ ಬದಲು ವಿದ್ಯುತ್ ಕಾಂತವನ್ನು ಬಳಸುವುದರಿಂದ. ಎರಡನೇ ಪಾಯಿಂಟ್, ವಿದ್ಯುತ್ ವಾಹಕ ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ. ಮೂರನೇ ಪಾಯಿಂಟ್, ಸುರುಳಿಯಿಂದ ಸುತ್ತಲ್ಪಟ್ಟು ಮೃದು ಕಬ್ಬಿಣವನ್ನು ಬಳಸುವುದರಿಂದ. ಪ್ರಶ್ನೆ 13, ಪ್ರಶ್ನೆ ಎ, ವಾಹಕದ ರೋಧ ಎಂದರೇನು? ವಾಹಕದ ರೋಧ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ? ಈ ಪ್ರಶ್ನೆ ಉತ್ತರ ನೋಡೋಣ. ಎ ಉತ್ತರ, ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳು ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿರೋಧಿಸುವ ಆ ವಾಹಕದ ಗುಣವನ್ನು ವಾಹಕದ ರೋಧ ಎಂದು ಕರೆಯುವರು. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಅದರ ಉದ್ದ, ಅದರ ಅಡ್ಡ ಕೊಯ್ತ, ಅದರ ಪ್ರಾಕೃತಿಕ ಗುಣ, ಉಷ್ಣತೆ. ಪ್ರಶ್ನೆ 13ರಲ್ಲಿ ಪ್ರಶ್ನೆ ಬಿ ನೋಡೋಣ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ, ಏಕೆ? ವಿವರಿಸಿ. ಉತ್ತರ ಬಿ ನೋಡೋಣ. ಸಮಾಂತರ ಮಂಡಲವು ಸಂಪರ್ಕಗೊಂಡ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನೆಕ್ಸ್ಟ್ ಪಾಯಿಂಟು, ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗಿರುತ್ತದೆ. ಆದರೆ ಸರಣಿಯಲ್ಲಿ ಜೋಡಿಸಿದ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾಗಿದ್ದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಪ್ರಶ್ನೆ 14, ಪ್ರೊಪೆನೈಲ್ ಅಣುಸೂತ್ರ. ಪ್ರಶ್ನೆ 14, ಪ್ರೊಪೆನೈಲ್ ಅಣುಸೂತ್ರ ಎಬಿಸಿಯಲ್ಲಿ. ಉತ್ತರ ಬಿ, C2H5CHO. C2H5CHO ಉತ್ತರ ಬಿ. ಪ್ರಶ್ನೆ 15, ಅಲ್ಯೂಮಿನಿಯಂ, ಕಬ್ಬಿಣ, ಮ್ಯಾಗ್ನೀಸಿಯಂ ಮತ್ತು ಸತು ಲೋಹಗಳು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೂಚಿಸಿರುವ ಸರಣಿಯು. ಉತ್ತರ ಎ, MgAlZnFe. ಉತ್ತರ ಎ. ಪ್ರಶ್ನೆ 16, 1M ಅಸಿಟಿಕ್ ಆಮ್ಲವನ್ನು 1M ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು
ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ. ಉತ್ತರ, ಇದು ಪ್ರತ್ಯಾಮ್ಲೀಯ ಲವಣವಾಗಿದೆ. ಎರಡನೇ ಪಾಯಿಂಟ್, ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲ. ಪ್ರಶ್ನೆ 17, ಬ್ಯೂಟೇನ್ ರಚನಾ ಸಮಾಂಗಿಗಳ ರಚನೆಯನ್ನು ಬರೆಯಿರಿ. ಸೊ ಬ್ಯೂಟೇನ್ ರಚನಾ ಸಮಾಂಗಿಗಳು ನೋಡ್ರಿ, ಈ ಥರ ರಚನೆ ಮಾಡ್ರಿ. ಪ್ರಶ್ನೆ 18, ಸಾಮಾನ್ಯವಾಗಿ ಆಯನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ, ಏಕೆ? ಉತ್ತರ, ಆಯನಿಕ್ ಸಂಯುಕ್ತಗಳಲ್ಲಿ ಅಣುಗಳ ನಡುವಣ ಪ್ರಬಲ ಆಯನಿಕ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಪ್ರಶ್ನೆ 19, ಮಾರ್ಜಕಗಳು ಸಾಬೂನುಗಳಿಗಿಂತ ಉತ್ತಮ, ಸ್ವಚ್ಛಕಾರಿ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ, ಚರಟ ಉಂಟು ಮಾಡದೆ ಗಡುಸು ನೀರಿನಲ್ಲಿಯೂ ಕೊಳೆಯನ್ನು ಸ್ವಚ್ಛಗೊಳಿಸುತ್ತದೆ. ಪ್ರಶ್ನೆ 20, ನೀರಿನ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಉಪಕರಣ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸಾರಯುಕ್ತ HCl ದ್ರಾವಣವನ್ನು ಗುರುತಿಸಿ. ಈ ಥರ ಅಂದವಾದ ಚಿತ್ರವನ್ನು ತೆಗೆಯಿರಿ. ಸಾರಯುಕ್ತ HCl ದ್ರಾವಣ. ಪ್ರಶ್ನೆ 21, ಬಹುರೂಪತೆ ಎಂದರೇನು? ಕಾರ್ಬನ್ 2 ಬಹುರೂಪಗಳನ್ನು ಹೆಸರಿಸಿ. ಅಥವಾ ಪ್ರಶ್ನೆ, ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ಉತ್ತರ, ಸೊ ಮೊದಲನೇದಾಗಿ ಬಹುರೂಪತೆ ಎಂದರೇನು? ಕಾರ್ಬನ್ 2 ಬಹುರೂಪಗಳನ್ನು ಹೆಸರಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉತ್ತರ, ಒಂದು ಧಾತು ವಿಭಿನ್ನ ಭೌತ ರೂಪಗಳಲ್ಲಿ ದೊರಕುವುದನ್ನು ಬಹುರೂಪತೆ ಎನ್ನುವರು. ಒಂದು ಧಾತು ವಿಭಿನ್ನ ರೂಪತೆಗಳಲ್ಲಿ ದೊರಕುವುದನ್ನು ಬಹುರೂಪತೆ ಎನ್ನುವರು. ಕಾರ್ಬನ್ ಬಹುರೂಪಗಳೆಂದರೆ ವಜ್ರ, ಗ್ರಾಫೈಟ್, ಕೋಕ್, ಕಲ್ಲಿದ್ದಲು. ಇನ್ನೊಂದು ಅಥವಾ ಪ್ರಶ್ನೆ ಇದೆ ನೋಡ್ರಿ, ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ಉತ್ತರ, ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವ ಲೋಹೀಯ ಆಕ್ಸೈಡ್ಗಳು. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ Al2O3, ಸತುವಿನ ಆಕ್ಸೈಡ್ ZnO. ಪ್ರಶ್ನೆ 22, ಲೋಹದ ಮೇಲೆ ಹಬೆ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ. ಸೊ ಈ ಚಿತ್ರ ಅಂದವಾದ ಚಿತ್ರವನ್ನು ತೆಗೆದು ಬಹಳನ್ನು ಹೆಸರಿಸಿ. ಲೋಹದ ಮೇಲೆ ಹಬೆಯ ವರ್ತನೆ. ಪ್ರಶ್ನೆ 23, ಎ, ತಟಸ್ಥೀಕರಣ ಕ್ರಿಯೆ ಎಂದರೇನು? pH ಮೌಲ್ಯ 7ಕ್ಕಿಂತ ಕಡಿಮೆ ಮತ್ತು 7ಕ್ಕಿಂತ ಹೆಚ್ಚು ಇರುವ ದ್ರಾವಣಗಳ ಸ್ವಭಾವವೇನು? ಇದಕ್ಕೆ ಉತ್ತರ ನೋಡೋಣ. ಉತ್ತರ ಎ, ನಿಗದಿತ ಪ್ರಮಾಣದ ಆಮ್ಲವನ್ನು ನಿಗದಿತ ಪ್ರಮಾಣದ ಪ್ರತ್ಯಾಮ್ಲಕ್ಕೆ ಸೇರಿದಾಗ ನೀರು ಮತ್ತು ಲವಣಗಳು ಉಂಟಾಗುವ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎನ್ನುವರು. ಪ್ರಶ್ನೆ ಬಿ, ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲಗಳನ್ನು ಹೆಸರಿಸಿ. ಮೊಸರು ಮತ್ತು ಜಠರದ ರಸ. ಸೊ ಬಿ ಆನ್ಸರ್, ಮೊಸರು ಲ್ಯಾಕ್ಟಿಕ್ ಆಮ್ಲ, ಜಠರರಸ ಹೈಡ್ರೋಕ್ಲೋರಿಕ್ HCl. ಸೊ ಇದು ಮೊದಲನೇಗೆ ಇದು ಉದಾಹರಣೆಯಾಗಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲ, ನೀರು ಮತ್ತು ಲವಣ, pH ಮೌಲ್ಯ 7ಕ್ಕಿಂತ ಕಡಿಮೆ ಆಗಿದ್ದು ಆಮ್ಲೀಯ ದ್ರಾವಣ. ಸೊ ಬಿ ಆನ್ಸರ್, ಮೊಸರು ಲ್ಯಾಕ್ಟಿಕ್ ಆಮ್ಲ, ಜಠರರಸ ಹೈಡ್ರೋಕ್ಲೋರಿಕ್ ಆಮ್ಲ HCl. ಪ್ರಶ್ನೆ 24, ಕೊಟ್ಟಿರುವ ಆಧುನಿಕ ಆವರ್ತಕ ಕೋಷ್ಟಕದ ಭಾಗವನ್ನು ಗಮನಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳನ್ನು ಹೆಸರಿ. ಧಾತು PQRS, ಪರಮಾಣು ಸಂಖ್ಯೆ 4, 5, 3, 7. P4, Q5, 6, 3, S7. ಎ, Q ಮತ್ತು R ಧಾತುಗಳಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯಿರಿ. ಮೂರನೇದು, ಯಾವ ಧಾತುಗಳ ಹೆಚ್ಚಿನ ಪರಮಾಣು ಗಾತ್ರವನ್ನು ಹೊಂದಿದೆ ಮತ್ತು ಏಕೆ? ಮೂರನೇದು, ಹೆಚ್ಚು ವಿದ್ಯುತ್ ಋಣಿಯು ಧಾತುಗಳನ್ನು ಪತ್ತೆ ಹಚ್ಚುವ ಕಾರಣ ಕೊಡಿ. ಇದಕ್ಕೆ ಉತ್ತರವನ್ನು ನೋಡೋಣ. ಉತ್ತರ ಒಂದನೇದು ಎ, Q K2L3 ವೇಲೆನ್ಸ್ ಎಲೆಕ್ಟ್ರಾನ್ಗಳ 3, R21 ವೇಲೆನ್ಸ್ ಎಲೆಕ್ಟ್ರಾನ್ 1. ಎರಡನೇದು, R ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ಗಾತ್ರ ಕಡಿಮೆ ಆಗುತ್ತಾ ಹೋಗುತ್ತದೆ. ಕೇವಲ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಮಾತ್ರ ಹೊರಕವಚದಲ್ಲಿ ಇರುವುದು. ಎಸ್, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವಿದ್ಯುತ್ ಋಣಿಯಂತೆ ಹೆಚ್ಚುತ್ತಾ ಹೋಗುತ್ತದೆ. ಪ್ರಶ್ನೆ 24ರಲ್ಲಿ
ಅಥವಾ ಪ್ರಶ್ನೆ ನೋಡ್ರಿ, ಅಥವಾ ಪ್ರಶ್ನೆ. 3 ಧಾತುಗಳು ಎಕ್ಸ್, ವೈ ಮತ್ತು ಝಡ್ಗಳ ಎಲೆಕ್ಟ್ರಾನ್ ವಿನ್ಯಾಸವು ಕ್ರಮವಾಗಿ 2, 8, 7, 2, 8, 8 ಮತ್ತು 2, 8, 1 ಆಗಿದೆ. ಇವುಗಳಲ್ಲಿ ಒಂದನೇದು ಯಾವ ಧಾತು ಹೆಚ್ಚು ವಿದ್ಯುತ್ ಧನಿಯತೆ ಹೊಂದಿದೆ ಎಂದು ಏಕೆ? ಎರಡನೇದು ಯಾವ ಧಾತುವು 0 ವೇಲೆನ್ಸಿಯನ್ನು ಹೊಂದಿದೆ ಎಂದು ಏಕೆ? ಮೂರನೇದು ಎಕ್ಸ್ ಮತ್ತು ಝಡ್ ಧಾತುಗಳ ಪರಸ್ಪರ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಬಂಧವನ್ನು ಊಹಿಸಿ ಮತ್ತು ಕಾರಣವನ್ನು ತಿಳಿಸಿ. ಇದಕ್ಕೆ ಉತ್ತರ ನೋಡೋಣ. ಅಥವಾ ಉತ್ತರ ಎ. ಝಡ್ ವಿದ್ಯುತ್ ಧನಿಯತೆ ಆವರ್ತನದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಕಡಿಮೆ ಆಗುತ್ತದೆ. ಹೊರಕವಚದ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಸುಲಭವಾಗಿ ದಾನಿಸುತ್ತದೆ. ವೈ. ಹೊರಕಕ್ಷೆ ns² np⁶ ಅಷ್ಟಕ ಜೋಡಣೆಯ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿವೆ. ಒಂದನೇದು ಅಯಾನಿಕ ಬಂಧ ಏಕೆಂದರೆ ಅದು ಎಲೆಕ್ಟ್ರಾನ್ಗಳ ಸಂಪೂರ್ಣ ವರ್ಗಾವಣೆಯಿಂದ ಉಂಟಾಗುವುದು. ಪ್ರಶ್ನೆ 25. ಎ. ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅಣುಸೂತ್ರವು C2S2 ಆದರೆ ಈ ಸರಣಿಯ ಮುಂದಿನ 2 ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೆಯಿರಿ. ಉತ್ತರ C3H4 ಪ್ರೊಪೈನ್, C4S6 ಬ್ಯೂಟೈನ್. ಪ್ರಶ್ನೆ ಬಿ 25ನೇದು. ಪ್ರಶ್ನೆ ಬಿ. ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣ ಒಳಪಡಿಸುವುದು ಏಕೆ? ಬಿ. ಉತ್ತರ ಸಸ್ಯಜನ್ಯ ಎಣ್ಣೆಗಳ ಸಂಗ್ರಹ ಯೋಗ್ಯ ಅವಧಿಯನ್ನು ಹೆಚ್ಚಿಸಲು, ಎಣ್ಣೆಗಳ ಉತ್ಕರ್ಷಣೆ ಹೊಂದುವುದನ್ನು ತಡೆಯಲು, ಕಮಟುವಿಕೆಯನ್ನು ತಡೆಯಲು. ಪ್ರಶ್ನೆ 26. ಎ. ಲೋಹಗಳು ಮತ್ತು ಅಲೋಹಗಳು ಯಾವುದಾದರೂ 2 ರಾಸಾಯನಿಕ ಗುಣಗಳನ್ನು ಬರೆಯಿರಿ. ಉತ್ತರ ಎ. ಲೋಹಗಳ ರಾಸಾಯನಿಕ ಗುಣಗಳು. ಲೋಹಗಳು ಆಕ್ಸಿಜನ್ದೊಂದಿಗೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. 2ನೇ ಪಾಯಿಂಟ್. ಸಾರರಿಕ್ತ ಆಮ್ಲಗಳೊಂದಿಗೆ ಲೋಹಗಳು ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಲೋಹಗಳು ಎಲೆಕ್ಟ್ರಾನ್ ದಾನಿಗಳು. ಪ್ರಶ್ನೆ 26. ಬಿ. ಇವುಗಳನ್ನು ಹೆಸರಿಸಿ. ಒಂದನೇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹ. ಎರಡನೇದು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಲೋಹ. ಬಿ. ಉತ್ತರ ಒಂದನೇದು ಪಾದರಸ Hg, ಎರಡನೇದು ಸೋಡಿಯಂ Na, ಪೊಟ್ಯಾಸಿಯಂ K. ಭಾಗ ಸಿ. ಜೀವಶಾಸ್ತ್ರ, ಜೀವವಿಜ್ಞಾನ. ಪ್ರಶ್ನೆ 27. ಬಹುವಾಕ್ಯ ಪ್ರಶ್ನೆಗಳು. ಸಸ್ಯಗಳ ಝೈಲಮ್ ಅಂಗಾಂಶದಿಂದ ಸಾಗಾಣಿಕೆಯಾಗುವ ವಸ್ತು. ಸೊ ಇಲ್ಲಿ ABCಯಲ್ಲಿ ಉತ್ತರ ನೀರು. ಉತ್ತರ ಸಿ ನೀರು. ಪ್ರಶ್ನೆ 28. ಈ ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕ್ರಿಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಹೂವು. ಪಿ, ಕ್ಯೂ, ಇದು ಆರ್. ಸೊ ಉತ್ತರ ಡಿ, ಕ್ಯೂ ಮಾತ್ರ. ಉತ್ತರ ಡಿ, ಕ್ಯೂ ಮಾತ್ರ. ಪ್ರಶ್ನೆ 29. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಜನಾಂಗದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಸೊ ಇಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿರುವ ಮೂತ್ರ ಜನಾಂಗದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ. ಚಿತ್ರ ತೆಗೆಯಿರಿ. ಪ್ರಶ್ನೆ 30. ಶಿಥಿಲೀಕರಣ ಘಟಕಗಳಲ್ಲಿ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಏಕೆ? ಉತ್ತರ CFCಗಳು ಓಝೋನ್ ಪದರದ ತೆಳುವಾಗುವಿಕೆ ಅಥವಾ ಶಿಥಿಲವಾಗುವಿಕೆ ಕಾರಣವಾಗುತ್ತದೆ. ಪ್ರಶ್ನೆ 31. ಜೈವಿಕ ಶಿಥಿಲಿ ಮತ್ತು ಜೈವಿಕ ಶಿಥಿಲೀಯವಲ್ಲದ ತ್ಯಾಜ್ಯಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಸೊ ಮೊದಲನೇದಾಗಿ ಜೈವಿಕ ನೋಡೋಣ. ಇಲ್ಲಿ ಜೈವಿಕ ಶಿಥಿಲಿ ತ್ಯಾಜ್ಯಗಳು, ಜೈವಿಕ ಶಿಥಿಲಿವಲ್ಲದ ತ್ಯಾಜ್ಯಗಳು. ಒಂದನೇದು ಸೂಕ್ಷ್ಮ ಜೀವಿಗಳಿಂದ ಕೊಳೆಯಲ್ಪಡುತ್ತವೆ. ಸೂಕ್ಷ್ಮ ಜೀವಿಗಳಿಂದ ಕೊಳೆಯುವಿಕೆ ಒಳಗಾಗುವುದಿಲ್ಲ. ಇವುಗಳಿಂದ ಪೋಷಕಾಂಶಗಳು ಮಣ್ಣಿಗೆ ಮರುಪೂರಣಗೊಳ್ಳುತ್ತವೆ, ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಪ್ರಶ್ನೆ 30.
ಅಥವಾ ಪ್ರಶ್ನೆ ನೋಡ್ರಿ, ನಾವು ಪ್ಲಾಸ್ಟಿಕ್ಗಳ ಬಳಕೆಯನ್ನು ತಡೆಗಟ್ಟಬೇಕು, ಕಾರಣ 2 ಕಾರಣಗಳನ್ನು ಕೊಡಿ. ಅಥವಾ ಪ್ರಶ್ನೆಗಳು, ಉತ್ತರ: ಪ್ಲಾಸ್ಟಿಕ್ಗಳು ಜೈವಿಕ ವಿಘಟನೆಗಳೊಂದಿಗೆ ಗೊಳ್ಳುವುದಿಲ್ಲ. ಪ್ಲಾಸ್ಟಿಕ್ ಜೈವಿಕ ವಿಘಟನೆಗೊಳ್ಳುವುದಿಲ್ಲ. ಪ್ಲಾಸ್ಟಿಕ್ ತ್ಯಾಜ್ಯಗಳು ನೀರು ಮತ್ತು ಮಣ್ಣನ್ನು ಮಲಿನಗೊಳಿಸುತ್ತವೆ. ಪ್ರಶ್ನೆ 32. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆ ಹೇಗೆ ಕಾರಣವಾಗುತ್ತಾನೆ, ವಿವರಿಸಿ. ಉತ್ತರ: ತಂದೆ ಲಿಂಗಾಣುಕೋಶದಲ್ಲಿ ಒಂದು ಜೋಡಿ ಬೇಸ್ ವರ್ಣತಂತು ಕಂಡು ಬರುತ್ತದೆ. ಅವು X ಮತ್ತು Y ವರ್ಣತಂತುಗಳಾಗಿವೆ. ಕಂಟಿನ್ಯೂ. ಉತ್ತರ: ಆದರೆ ತಾಯಿ ಲಿಂಗಾಣುಗಳಲ್ಲಿ ಕೇವಲ XX ವರ್ಣತಂತುಗಳಿರ್ತವೆ. ನೆಕ್ಸ್ಟ್ ಪಾಯಿಂಟ್, ತಂದೆಯಿಂದ ಏಕಗುಣಿತ ವರ್ಣತಂತು X ಅನ್ನು ಪಡೆದ ಮಗು ತಾಯಿಯಿಂದ ಪಡೆದ X ವರ್ಣತಂತುವನ್ನೇ ಪಡೆಯುವುದರಿಂದ XX ವರ್ಣತಂತು ಜೋಡಿಯು ಹೆಣ್ಣು ಮಗುವನ್ನು ಪ್ರತಿನಿಧಿಸುತ್ತದೆ. ಅದೇ ಥರ ನೆಕ್ಸ್ಟ್ ಪಾಯಿಂಟ್, ತಂದೆಯಿಂದ Y ವರ್ಣತಂತು ಪಡೆದು ಮಗು ತಾಯಿಯಿಂದ X ವರ್ಣತಂತು ಪಡೆಯುತ್ತದೆ. ಇದರ ಮಗುವಿನ ಲಿಂಗಾಣುಕೋಶವು X ಆಗುತ್ತದೆ. ಈ ಜೋಡಿ ಗಂಡು ಮಗುವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಯು ತಂದೆಯ ಕಾರಣನಾಗಿದ್ದಾನೆ. ಸೊ ಈ ಥರ ನಾವು ಹೇಳ್ಬೋದು. ತಂದೆ XY, ತಾಯಿ XX. X ಮತ್ತು Y ಕೂಡಿಸಿದಾಗ ಗಂಡು ಮಗು, XX ಕೂಡಿದಾಗ ಹೆಣ್ಣು ಮಗು. ಲಿಂಗಾಣು ಯುಗ್ಮಜ. ಪ್ರಶ್ನೆ 33. ಭೂಮಿಯ ವಾತಾವರಣದಲ್ಲಿ ಓಝೋನ್ ಪದರವು ರೂಪುಗೊಳ್ಳದೆ ಇದ್ದಿದ್ದರೆ ಭೂಮಿಯ ಮೇಲೆ ಜೀವಿಗಳು ಬದುಕುಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹೇಳಿಕೆಯನ್ನು ಸೂಕ್ತವಾದ 2 ಕಾರಣಗಳೊಂದಿಗೆ ಸಮರ್ಥಿಸಿ. ಉತ್ತರ: ಓಝೋನ್ ಭೂಮಿಯ ರಕ್ಷಾ ಕವಚವಾಗಿದೆ. ಓಝೋನ್ ಭೂಮಿಯನ್ನು ಸೂರ್ಯನಿಂದ ಬರುವ ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸುತ್ತದೆ. ಪ್ರಶ್ನೆ 34. ಈ ಪ್ರಶ್ನೆ: ಮುಟ್ಟಿದರೆ ಮುನಿಯ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ, ವಿವರಿಸಿ. ಈ ಉತ್ತರ ನೋಡೋಣ. ಈ ಉತ್ತರ: ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗಗಳನ್ನು ಬಳಸುತ್ತವೆ. ನೆಕ್ಸ್ಟ್ ಪಾಯಿಂಟ್, ಈ ಚಲನೆಗಾಗಿ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಾಯಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಈ ಪರಿಣಾಮದಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಯು ಆಕಾರವನ್ನು ಬದಲಿಸುತ್ತವೆ. ಪ್ರಶ್ನೆ 34. ಬಿ ಪ್ರಶ್ನೆ: ಆಕ್ಸಿನ್ ಮತ್ತು ಎಬ್ಸ್ಕಿಕ್ ಆಮ್ಲ ಹಾರ್ಮೋನ್ಗಳ ಒಂದೊಂದು ಹಾರ್ಮೋನನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ಬಿ ಉತ್ತರ: ಆಕ್ಸಿನ್ ಸಸ್ಯದ ಕಾಂಡದ ತುದಿಭಾಗದ ಜೀವಕೋಶಗಳ ಉದ್ದವನ್ನು ಹೆಚ್ಚಿಸುತ್ತದೆ. ಎಬ್ಸ್ಕಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಪ್ರಶ್ನೆ 34ರಲ್ಲಿ ಅಥವಾ ಪ್ರಶ್ನೆ ನೋಡ್ರಿ. ಎ. ಸ್ನಾಯು ಕೋಶಗಳು ನರಾವೇಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ಉತ್ತರ: ಸ್ನಾಯು ಕೋಶಗಳು ನರಕೋಶಗಳಿಂದ ನರವೇಗಗಳನ್ನು ಸ್ವೀಕರಿಸುತ್ತವೆ. ಎರಡನೇ ಪಾಯಿಂಟ್, ನರವೇಗಗಳಿಂದ ಪಡೆದ ವಿದ್ಯುತ್ ಸಂಕೇತವನ್ನು ಸ್ನಾಯು ಕೋಶಗಳು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತಿಸುತ್ತವೆ. ಇನ್ನೊಂದು ಪಾಯಿಂಟ್, ಆಗ ಸ್ನಾಯು ಕೋಶಗಳಲ್ಲಿರುವ ವಿಶೇಷ ಪ್ರೋಟೀನ್ಗಳು ತಮ್ಮ ಆಕಾರ ಮತ್ತು ಸಂಯೋಜನೆಯನ್ನು ಬದಲಿಸುತ್ತವೆ. ಪ್ರೋಟೀನ್ಗಳ ಹೊಸ ಸಂಯೋಜನೆಯಿಂದ ಸ್ನಾಯು ಕೋಶಗಳು ಉದ್ದವಾಗುತ್ತವೆ ಅಥವಾ ಗಿಡ್ಡವಾಗುತ್ತವೆ. ಪ್ರಶ್ನೆ 34ರಲ್ಲಿ ಬಿ ಪ್ರಶ್ನೆ ಹಂತದಲ್ಲಿ ಮಾನವರಲ್ಲಿ ಇನ್ಸುಲಿನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ. ಪ್ರಶ್ನೆ ಬಿ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಈಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಗೆ ಋತುಚಕ್ರದ ನಿಯಂತ್ರಣ. ಪ್ರಶ್ನೆ 35. ಮಾನವನ ಮೆದುಳಿನ ನೀಳಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗವನ್ನು ಗುರುತಿಸಿ. ಮಹಾಮಸ್ತಿಷ್ಕ, ಮೆಡುಲಮ್ಲ. ಮಾನವನ ಮೆದುಳಿನ ನೀಳಛೇದ ನೋಟ. ಸೊ ಈ ಥರ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಸೇರಿಸಿ. ಮಹಾಮಸ್ತಿಷ್ಕ, ಮೆಡುಲಾ. ದಿಸ್ ಇಸ್ ಮೆಡುಲಾ, ದಿಸ್ ಮಹಾಮಸ್ತಿಷ್ಕ. ಪ್ರಶ್ನೆ 36. ಕೆಂಪು ಕ್ಯಾಪಿಟಲ್ R ಹೂಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯವನ್ನು ಬಿಳಿ
ಕ್ಯಾಪಿಟಲ್ ಡಬ್ಲ್ಯೂ ಹೂಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದೆ. ಈ ಸಸ್ಯಗಳ F2 ಪೀಳಿಗೆಯಲ್ಲಿ 25% ಕೆಂಪು, 25% ಬಿಳಿ ಮತ್ತು 50% ಸಸ್ಯಗಳು ಮಿಶ್ರಿತಗೊಳಿಸಿ ಹೂಗಳನ್ನು ಉತ್ಪಾದಿಸುವ ಸಸ್ಯಗಳ ದೊರೆತಿವೆ. ಹಾಗಾದರೆ ಒಂದನೇ ಪ್ರಶ್ನೆ, F1 ಪೀಳಿಗೆ ಸಸ್ಯಗಳ ಲಕ್ಷಣವೇನು? ಎರಡನೇದು, ಚೆಕ್ಕರ್ ಬೋರ್ಡನ ಸಹಾಯದಿಂದ F2 ಪೀಳಿಗೆಯಲ್ಲಿನ ಫಲಿತಾಂಶವನ್ನು ತೋರಿಸಿ ಮತ್ತು ಜೀನ್ ನಮೂನೆಯ ಅನುಪಾತ ತಿಳಿಸಿ. ಮೂರನೇ ಪ್ರಶ್ನೆ, F1 ಮತ್ತು F2 ಪೀಳಿಗೆಯ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಗುಣಗಳು ಪ್ರಬಲವೇ ಅಥವಾ ದುರ್ಬಲವೇ ನಿರ್ಧರಿಸಿ. ಉತ್ತರ 1. ಸಂದರ್ಭ. ಒಂದನೇದು, ಈಗ ವಿವಿಧ ಬಣ್ಣಗಳಲ್ಲಿ ಹಾಗೂ ಗಾತ್ರಗಳಲ್ಲಿ ಅನೇಕ ತರಕಾರಿಗಳು ಮತ್ತು ಹಣ್ಣುಗಳು ದೊರಕುವುದು. ಎರಡನೇ ಸಂದರ್ಭ, ಕೆಲವು ಕೈಗಾರಿಕಾ ವಲಯಗಳಲ್ಲಿ ಕಾರ್ಬನ್ ಹೆಚ್ಚಳದಿಂದ ಟ್ರೊಪೊಸಿಲಾ ಕೀಟಗಳಲ್ಲಿ ಜೀವಿ ಸಂದಣಿಯಲ್ಲಿ ರೆಕ್ಕೆಗಳು ಬಣ್ಣ ಕಪ್ಪಾಗುತ್ತವೆ. ಇಲ್ಲಿ ಅನೂಹ್ಯ ದಿಕ್ಸೂಚಿಯು ಯಾವ ಸಂದರ್ಭದಲ್ಲಿ ವೇಗವಾಗಿ ಆಗುವುದು ಏಕೆ? ಸೊ ಈ ಪ್ರಶ್ನೆಗೆ ಉತ್ತರ ನೋಡ್ರಿ. ಉತ್ತರ ಕ್ಯಾಪಿಟಲ್ R, ಕ್ಯಾಪಿಟಲ್ ಡಬ್ಲ್ಯೂ, RW. F1 ಪೀಳಿಗೆ ಎಲ್ಲವೂ ಮಿಶ್ರಿತಗೊಳಿಸುತ್ತದೆ. ಎರಡನೇದು, F2ಗಳಿಗೆ ಲಿಂಗಾಣು RR, RW, WW. ಜೀನ್ ನಮೂನೆ ಅನುಪಾತ 1:2, 2:1, 1:2, 2:1. ಮೂರನೇ ಪ್ರಶ್ನೆ ಉತ್ತರ, F1 ಪೀಳಿಗೆಯಲ್ಲಿ 100% ಸಸ್ಯಗಳು ಮಿಶ್ರಿತಗೊಳಿಸಿವೆ. F2 ಗಳಿಗಳಲ್ಲಿ 50% ಸಸ್ಯಗಳು ಮಿಶ್ರಿತಗಳಾಗಿವೆ. ಆದ್ದರಿಂದ ಇವು ಕೆಂಪು ಹೂಗಳನ್ನು ಉತ್ಪಾದಿಸುವ ಇಲ್ಲವೇ ಬಿಳಿ ಹೂಗಳನ್ನು ಉತ್ಪಾದಿಸುವ ಸಸ್ಯಗಳು ಪ್ರಬಲವೂ ಅಲ್ಲ, ದುರ್ಬಲವೂ ಅಲ್ಲ. ಪ್ರಶ್ನೆ 36ರಲ್ಲಿ ಅಥವಾ ಪ್ರಶ್ನೆ ಇದೆ ನೋಡ್ರಿ. ಕೊಟ್ಟಿರುವ ಸಂದರ್ಭಗಳಲ್ಲಿ ಓದಿ ವಿಶ್ಲೇಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ. ಒಂದನೇದು, ಈ ವಿವಿಧ ಬಣ್ಣಗಳಲ್ಲಿ ಮತ್ತು ಗಾತ್ರಗಳಲ್ಲಿ ಅನೇಕ ತರಕಾರಿ ಮತ್ತು ಹಣ್ಣುಗಳು ದೊರಕುವುದು. ಎರಡನೇ ಸಂದರ್ಭದಲ್ಲಿ, ಕೆಲವು ಕೈಗಾರಿಕಾ ವಲಯಗಳಲ್ಲಿ ಕಾರ್ಬನ್ ಹೆಚ್ಚಳದಿಂದ ಟ್ರೊಪೊಸಿಲಾ ಕೀಟಗಳ ಜೀವ ಸಂದಣಿಯಲ್ಲಿ ರೆಕ್ಕೆಗಳು ಬಣ್ಣ ಕಂಪಾಗುತ್ತವೆ. ಒಂದನೇದು, ಇಲ್ಲಿ ಅನೂಹ್ಯ ದಿಕ್ಸೂಚಿಯು ಯಾವ ಸಂದರ್ಭದಲ್ಲಿ ವೇಗವಾಗಿ ಮತ್ತು ಏಕೆ? ಎರಡನೇದು, ಎರಡೂ ಸಂದರ್ಭಗಳಲ್ಲಿ ಗುಣಗಳು ಅನೂಹ್ಯವಾಗುತ್ತವೆ ಇಲ್ಲವೇ ಅಥವಾ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇದಕ್ಕೆ ಉತ್ತರವನ್ನು ನೋಡೋಣ. ಸೊ ಒಂದನೇ ಸಂದರ್ಭದಲ್ಲಿ, ಏಕೆಂದರೆ ಇಲ್ಲಿ ಬದಲಾವಣೆಗಳು ಕೃತಕ ಆಯ್ಕೆಯನ್ನು ನಿರ್ಧರಿಸುತ್ತವೆ. ವಿವಿಧ ತಳಿಗಳನ್ನು ತಡೆಯಲು ಕೃತಕ ಆಯ್ಕೆಯ ಮೂಲಕ ಸಂಕೀರ್ಣಗೊಳಿಸಲಾಗಿದೆ. ಈ ಎರಡನೇ ಸಂದರ್ಭದಲ್ಲಿ, ಒಂದರಲ್ಲಿ ಗುಣಗಳು ಅನೂಹ್ಯವಾಗಿರಬಹುದು ಅಥವಾ ಅನೂಹ್ಯವಾಗಿಲ್ಲವೇ ಇರಬಹುದು. ಆದರೆ ಸಂದರ್ಭ 2ರಲ್ಲಿ ಅನೂಹ್ಯ ಭಿನ್ನತೆಗಳು ಮತ್ತು ಅವುಗಳ ಹರಿವು ಜರುಗುತ್ತದೆ ಏಕೆಂದರೆ ಇದು ನೈಸರ್ಗಿಕ ಆಯ್ಕೆಯಾಗಿದೆ ಮತ್ತು ಗುಣಗಳು ಅನೂಹ್ಯವಾಗುತ್ತವೆ. ಪ್ರಶ್ನೆ 37. ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಈ ಹೂವಿನ ಯಾವ ಭಾಗವು ಬೀಜವಾಗಿ ಅಭಿವೃದ್ಧಿಗೊಳ್ಳುತ್ತದೆ? ಉತ್ತರ ಎ. ಲಿಂಗಾಣುಗಳ ಸಂಯೋಜನೆಯಿಂದ ಮರಿಜೀವಿಗಳನ್ನು ಉಂಟು ಮಾಡುವುದು ಅಥವಾ ಅಂಡಾಣುಗಳು. ನೆಕ್ಸ್ಟ್ ಪಾಯಿಂಟ್, ಅಂಡಾಣುಗಳು. ಸೊ ಬಿ ಪ್ರಶ್ನೆಯಲ್ಲಿ ಪ್ರಶ್ನೆ 27ರಲ್ಲಿ ಎ ಕಂಪ್ಲೀಟ್ ಆಯಿತು. ಬಿ, ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳು ಪಾತ್ರವೇನು? ಸೊ ವೃಷಣ ವೀರ್ಯಾಣು ಮತ್ತು ಗಂಡು ಲಿಂಗಾಣುಗಳ ಕೋಶಗಳ ಉತ್ಪಾದನೆ, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಉತ್ಪಾದನೆ ನಿಯಂತ್ರಣ, ಪ್ರೋಸ್ಟೋಗ್ರಂಥಿ ಇದರ ಸ್ರವಿಕೆಯ ವೀರ್ಯಾಣು ಕೋಶಗಳ ಚಲನೆ ಪೋಷಣಾ ಮಾಧ್ಯಮವನ್ನು ಒದಗಿಸುತ್ತದೆ. ಪ್ರಶ್ನೆ 38. ನೆಫ್ರಾನ್ಗಳ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ ಎ. ನೆಫ್ರಾನ್ಗಳಲ್ಲಿ ಮೂತ್ರೋತ್ಪಾದನೆ. ಒಂದನೇ ಪಾಯಿಂಟ್, ನೆಫ್ರಾನ್ ಮೂತ್ರ ಜನಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಾಗಿವೆ. ಎರಡನೇ ಪಾಯಿಂಟ್, ಮೂತ್ರಪಿಂಡಗಳಲ್ಲಿ ರಕ್ತವನ್ನು ಸೋಸುವ ಘಟಕಗಳೆಂದರೆ ತೆಳುವಾದ ಭಿತ್ತಿಯನ್ನು ಹೊಂದಿರುವ ಲೋಮನಾಳಗಳು. ಸೊ ನೆಕ್ಸ್ಟ್ ಪಾಯಿಂಟ್, ಈ ಲೋಮನಾಳಗಳ ನೆಫ್ರಾನ್ ಬಟ್ಟಲಿನ ಆಕಾರದ ರಚನೆಯಲ್ಲಿ ರಕ್ತವನ್ನು ಸೋಸುವಿಕೆ ಒಳಪಡಿಸುತ್ತವೆ. ನೆಕ್ಸ್ಟ್ ಪಾಯಿಂಟ್, ಈ ಹಂತದಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ನೀರಿನಂಥ ವಸ್ತುಗಳು ಮೂತ್ರನಾಳಗಳಲ್ಲಿ ಪುನಃ ಹೀರಲ್ಪಡುತ್ತವೆ. ಈ ಕ್ರಿಯೆ ನಂತರ ಉಂಟಾದ ದ್ರವ ಉತ್ಪನ್ನವೇ ಮೂತ್ರ.
ಪ್ರಶ್ನೆ 38ರಲ್ಲಿ ಎ ಪ್ರಶ್ನೆ ಕಂಪ್ಲೀಟ್ ಆಯಿತು ಉತ್ತರ. ಈಗ ಬಿ ಪ್ರಶ್ನೆ, ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ. ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ? ಉತ್ತರ ಬಿ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಂ. ಎರಡನೇದು, ದ್ಯುತಿವಿಶ್ಲೇಷಣೆಯ ವಿಲೀನಗೊಳಿಸಬಹುದಾದ ಉತ್ಪನ್ನಗಳನ್ನು ಅಮೈನೋ ಆಮ್ಲಗಳು ಮತ್ತು ಇತರ ಆಮ್ಲಗಳನ್ನು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಭಿಸರಣ ಒತ್ತಡವು ಫ್ಲೋಯಂನಿಂದ ವಸ್ತುಗಳ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.